ಹೋಗಕ್ಕಾಯ್ತಿಲ್ಲ, ನೀರು ಬಂದ್ಬಿಟ್ಟಿದೆ. ಆಮೇಲೆ ನಾವು ಜೋಶಲ್ಲಿ ಹೋಗಿ ಕಚ್ಗಿಚ್ಕೊಬಿಟ್ರೆ ಎತ್ತವ್ರು ಯಾರೂ ಇಲ್ಲ, ತಳ್ಳೋರು ಯಾರೂ ಇಲ್ಲ. ಸೈಕಲ್ಲು ಅಲ್ಲ, ಸುಮ್ಮನೆ ಓಡ್ಸಕ್ಕೆ ಚೆನ್ನಾಗೈತೆ, ತಳ್ಳಕ್ಕಾಗಲ್ಲ. ಸೆಂಟ್ರ್ ಸ್ಟ್ಯಾಂಡೇ ಹಾಕೋಕ್ಕಾಗಲ್ಲ ಅಲ್ಲ ಮಗ. ಭಯದಲ್ಲೂ ಜನಿಸುವ ಪ್ರೀತಿಯೇ ಶಾಶ್ವತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಆ್ಯಕ್ಚುಲಿ ನಾವು ಇವತ್ತು ಕೇರಳದ ಒನ್ ಆಫ್ ದಿ ಬ್ಯೂಟಿಫುಲ್ ಟೂರಿಸ್ಟ್ ವಿಸಿಟ್ ಬೀಚಲ್ಲಿದ್ದೀವಿ, ಮುಜಾಹಿಡ್ ಬೀಚ್ ಅಂತ. ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ನೋಡ್ಬೋದು. ಇಲ್ಲಿ ಸನ್ರೈಸ್ ಟೈಮ್ಗೆ ಕರೆಕ್ಟಾಗಿ ಬಂದಿದ್ವಿ. ನೈಟು ಇಲ್ಲೇ ಬಂದಿದ್ದು, ಬಟ್ ಈಗ ಬಂದ್ವಲ್ಲ ಲೇಟ್ ಆಗೋಗಿತ್ತು. ಬಟ್ ಅದಕ್ಕೋಸ್ಕರನೇ ಡ್ರೈವಿಂಗ್ ಬೀಚ್ ಆದ್ದರಿಂದ ಬೆಳಗ್ಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋದ ಸನ್ರೈಸ್ಗೆ ಅಂತ ಬಂದ್ವಿ. ನೋಡ್ಬೋದು ನೀವು ಸನ್ರೈಸ್ ಹೆಂಗೆ ಆಗ್ತಿದೆ, ಮಸ್ತಾಗಿದೆ. ಮಾತ್ರ ಡ್ರೈವಿಂಗ್ ಬೀಚ್ ಆದ್ರಿಂದ ಎಲ್ಲರೂ ಇಲ್ಲೇ ನೋಡಿ, ಕಾರ್ಗಳು ಬೈಕ್ಗಳು ಎಲ್ಲ ಇಲ್ಲೇ ತಂದ್ಬಿಟ್ಟು ಫೋಟೋ ಶೂಟ್ ಮಾಡ್ಕೋತಾರೆ. ನಾವು ಬೈಕ್ ತಂದಿದ್ದೀವಿ. ಸೊ ನೋಡ್ಬೋದು ನೀವು, ತುಂಬ ಅದ್ಭುತವಾಗಿದೆ. ಮತ್ತು ನಿಮಗೆ ಟಿಕೆಟ್ ಬಂದ್ಬಿಟ್ಟು 20 ರೂಪಾಯಿ ಬರುತ್ತೆ, 20 ರೂಪಾಯಿ. ಮತ್ತು ಈ ಬೀಚು 24 ಅವರ್ಸ್ ಓಪನ್ ಇರುತ್ತೆ ಈ ಬೀಚು. ಮತ್ತು ಇಲ್ಲಿ ನಿಮಗೆ ಸ್ನ್ಯಾಕ್ಸ್ಗಳಾಗ್ಬೋದು, ಮತ್ತು ಕಾಫಿ, ಟೀ, ಮತ್ತು ವಾಶ್ರೂಮು ಎಲ್ಲ ಫೆಸಿಲಿಟೀಸ್ ಸಕ್ಕತ್ತಾಗಿದೆ. ನೀಟಾಗಿ ಮೇಂಟೈನ್ ಮಾಡೋರು ಮಾತ್ರ. ನೋಡ್ಬೋದು ನೀವು, ಎಲ್ಲಿ ಒಂದು ಸಣ್ಣ ಪ್ಲಾಸ್ಟಿಕ್ ಇಲ್ಲ, ಅದ್ಭುತವಾಗಿ ಮೇಂಟೈನ್ ಮಾಡೋರೆ. ಮತ್ತು ನಾನು ಅದೇನೇ ರಿಕ್ವೆಸ್ಟ್ ಮಾಡೋದು, ಯಾರ್ಯಾರು ಎಲ್ಲೇ ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀರಾ ದಯವಿಟ್ಟು ವಾಟರ್ ಬಾಟ್ಲುಗಳು, ಪ್ಲಾಸ್ಟಿಕ್ಕು, ಮತ್ತು ಈಗ ಏನಾದ್ರು ಕುರ್ಕುರೇನೋ ಮತ್ತು ಬಿಸ್ಕೆಟ್ ಏನಾದ್ರು ತಿಂದಿರ್ತಾರಲ್ಲ, ಆ ಪ್ಲಾಸ್ಟಿಕ್ ಕವರನ್ನು ದಯವಿಟ್ಟು ನಿಮ್ಮ ಹತ್ರನೇ ಕ್ಯಾರಿ ಮಾಡಿ ಡಸ್ಟ್ಬಿನ್ಗೆ ಹಾಕಿ. ಇಲ್ಲೆಲ್ಲ ಬಿಟ್ಟರೆ ಏನಾಗುತ್ತೆ ಪಾಪ, ಇಲ್ಲಿ ನೋಡಿ ಜಲಚರ ಪ್ರಾಣಿಗಳಾಗ್ಬೋದು, ಮತ್ತು ಇದು ನೀಟ್ನೆಸ್ ಏನು ಮೇಂಟೈನ್ ಮಾಡಿರ್ತಾರೆ ಅದು ಪುನಃ ಹಾಳಾಗುತ್ತೆ. ಎಲ್ಲರಿಗೆ ನಾವೇ ಆಮ್ ಮಾಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಯಾರು ಪ್ಲಾಸ್ಟಿಕ್ನ ಯಥೇಚ್ಛವಾಗಿ ಬಳಸೋಕೆ ಹೋಗ್ಬೇಡಿ, ಮತ್ತು ಎಲ್ಲಂದ್ರೆ ಅಲ್ಲಿ ಬಿಡ್ಸೋಕೆ ಹೋಗ್ಬೇಡಿ. ನೋಡಿ ಹಿಂಗೆ ವೇವ್ ನೋಡಿ, ಅದು ಅಲೆಗಳು. ಇದು ಕಣ್ಣೂರಿಂದ ಸುಮಾರು 17 ಕಿಲೋಮೀಟರ್ ಇದೆ. ಅಂದರೆ ನಾವೇನು ರೂಮ್ ಮಾಡಿದ್ವಲ್ಲ ಅಲ್ಲಿಂದ ಜಸ್ಟ್ 17 ಕಿಲೋಮೀಟರ್ಸ್ ಇದೆ. ಇದು ಡ್ರೈವಿಂಗ್ ಬೀಚ್ ಆದ್ದರಿಂದ 24 ಅವರ್ಸ್ ಓಪನ್ ಇರುತ್ತೆ. ಮತ್ತು ನಿಮಗೆ ಆರಾಮಾಗಿ ಇಲ್ಲಿ ಮಕ್ಕಳ ಜೊತೆ ಬಂದು ಕಾರಲ್ಲಾಗ್ಬೋದು, ಬೈಕಲ್ಲಾಗ್ಬೋದು, ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ತಾ ಫೋಟೋಸು, ವೀಡಿಯೋಸು ಎಲ್ಲ ಮಾಡ್ಬೋದು. ಬಟ್ ಬೈಕಲ್ಲಿ ನೀವು ಬಂದಾಗ ಹುಷಾರು, ಅಂದರೆ ತೀರಾ ಹಿಂಗೆ ಇಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ, ಅದರಲ್ಲೂ ನಮ್ಮ ಥರ ಫ್ಯಾಟ್ ಬೈಕಲ್ಲಿ ಬಂದ್ಬಿಟ್ರೆ ಮುಗೀತು, ಕಚ್ಕೊಬಿಡ್ತದೆ. ಸೊ ಹುಷಾರಾಗಿ ನೋಡ್ಕೊ ಬರಬೇಕು. ನೋಡಿ ಇಲ್ಲಿ ಆಮೇಲೆ ಡ್ರೈವಿಂಗ್ ಬೀಚ್ ಆದ್ರಿಂದ ಕಾಲು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹುಡುಗಂಗೆ ಒಂದು ಸ್ವಲ್ಪ ತೆಗಿಬೇಕು, ಡ್ರೈವಿಂಗ್ ಬೀಚಲ್ಲಿ ವಿಡಿಯೋ ಮಾಡಬೇಕು. ಕೇಳ ನಮ್ಮ ಹುಡುಗಂಗೆ ಒಪಿನಿಯನ್. ಮಗ ಹೆಂಗನ್ಸ್ತಾ ಡ್ರೈವಿಂಗ್ ಬೀಚ್ ಬಂದಿದ್ಯಾ? ಇಷ್ಟ ಆಯ್ತಾ? ದುಃಖ ಆಯ್ತಾ? ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಇರೋದ್ರಿಂದ ಫುಲ್ಲು ಎಲ್ಲ ಸ್ಪೆಷಲ್ ಆಗಿ ಅನಿಸ್ತೈತೆ. ನಾನು ಡ್ರೈವಿಂಗ್ಸ್ಗೆ ಫಸ್ಟ್ ಟೈಮ್ ಅಂದರೆ ಮಂಗಳೂರಲ್ಲಿ ಹೋಗ್ಬೇಕಿತ್ತು, ಹೋಗಲಿಲ್ಲ. ಅದಕ್ಕೆ ಇಲ್ಲಿ ನೈಟೇ ಬಂದಿದ್ವಿ, ಅದಾಗಲಿಲ್ಲ ಅಂತ ಬೆಳಗ್ಗೆ ಬಂದ್ವಿ ಸನ್ರೈಸ್ಗೆ. ಸಕ್ಕತ್ತಾಯ್ತು ಮಾತ್ರ. ಎಲ್ಲರೂ ವಿಸಿಟ್ ಮಾಡಿ, ಮತ್ತು ನೀಟಾಗಿ ಮೇಂಟೈನ್ ಕೂಡ ಮಾಡಿ. ಹೋಗ್ಬೋದು, ಗಾಡಿ ಹೋಗ್ತೇನೆ ಅಂತ ನೈಟ್ ಅಲ್ಲಿವರೆಗೂ ಹೋಗಿದ್ವಿ. ಆ್ಯಕ್ಚುಲಿ ಆ ಕಡೆ ಬರೋದು ನೀರೇ ಬಂದ್ಬಿಡೋದು. ನೋಡಿ ಅಲ್ಲಿ ಬೋಟು ಈಗ ಮೀನು ಹಿಡಿತಾವ್ರಲ್ಲಿ, ಅಂದರೆ ಮೀನು ಹಿಡ್ತಂದವ್ರೆ. ಅಲ್ಲಿದೆಯಲ್ಲ ಆಲ್ಮೋಸ್ಟ್ ಇಲ್ಲಿಂದ 1.5 ಕಿಲೋಮೀಟರ್ ದೂರಕ್ಕೆ ಹೋಗಿದ್ವಿ ನಾವು ಅಲ್ಲಿ. ಬಟ್ ಹೋಗಕ್ಕಾಯ್ತಿಲ್ಲ, ನೀರು ಬಂದ್ಬಿಟ್ಟಿದೆ. ಆಮೇಲೆ ನಾವು ಜೋಶಲ್ಲಿ ಹೋಗಿ ಕಚ್ಗಿಚ್ಕೊಬಿಟ್ರೆ ಎತ್ತವ್ರು ಯಾರೂ ಇಲ್ಲ, ತಳ್ಳೋರು ಯಾರೂ ಇಲ್ಲ. ಅದೇನಕ್ಕೆ ತಳ್ಳಕ್ಕೆ ಸೈಕಲ್ಲು ಅಲ್ಲ, ಸುಮ್ಮನೆ ಓಡ್ಸಕ್ಕೆ ಚೆನ್ನಾಗೈತೆ, ತಳ್ಳಕ್ಕಾಗಲ್ಲ. ಸೆಂಟ್ರ್ ಸ್ಟ್ಯಾಂಡೇ ಹಾಕೋಕ್ಕಾಗಲ್ಲ ಅಲ್ಲ ಮಗ. ಸೆಂಟ್ರ್ ಸ್ಟ್ಯಾಂಡ್ ಎಲ್ಲ ಸೈಡ್ ಸ್ಟ್ಯಾಂಡಾಗಿ ಹಾಕಿ. ಓ ಹಾಗೆ ಆಗೈತೆ ನೋಡಿ, ಅಲ್ಲಿ ಸ್ಲಿಪ್ಪರ್ ಕೊಟ್ಟು ನಿಲ್ಸಿದ್ದೀರಿ, ಇಲ್ಲಾಂದ್ರೆ ಮುಳುಗೈತದೆ. ಸಮುದ್ರ ಒಳಗಡೆ ಬರ್ತಾರೆ ಗೋವಿಂದ ಅಂತ ಹೋಯ್ತಿತ್ತು. ಸೊ ಈ ಬೀಚು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇನ್ನೊಂದು ಬೀಚ್ಗೆ ವಿಸಿಟ್ ಕೊಡೋದು ಪ್ಲ್ಯಾನ್ ಇದೆ. ಆ ಬೀಚು ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಅದು ಜಸ್ಟ್ ನಮ್ಮ ಹೋಟ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಇದೆ. ನಾವು ಇದಕ್ಕೆ ಏನಕ್ಕೆ ಬಂದ್ವಿ ಅಂದರೆ ಡ್ರೈವಿಂಗ್ ಬೀಚ್ ಆದ್ದರಿಂದ ಇಲ್ಲಿಗೆ ಬಂದ್ವಿ. ಸೊ ಅದನ್ನು ತೋರಿಸ್ತೀನಿ. ಕೀಪ್ ವಾಚಿಂಗ್.